ಇಲ್ಲ, ಭೀಕರ ಬರ ಐತಿ ಅನ್ನೋ ಪರಿಸ್ಥಿತಿ ಗೊತ್ತಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಕೆರೆಗೆ ನೀರು ತುಂಬಿದೆ. ಕೆರೆಗೆ ನೀರು ತುಂಬೋ ಕಾಲಕ್ಕೆ 8 ಮೀಟರ್ ನೀರು ತುಂಬಬೇಕು, ಅದ್ರ ಸಾಮರ್ಥ್ಯ ಇರುವಂಥದ್ದು. ಅದಕ್ಕಿಂತ ಹೆಚ್ಚಿಗೆ ತುಂಬಕ್ಕೆ ಸಾಮರ್ಥ್ಯ ಇದೆ. ಈಗ ಏನು ಬಂದ ಮಿನಿಮಮ್ 8 ಮೀಟರ್ ತುಂಬೋದಕ್ಕೆ ಅವಕಾಶ ಇದೆ. ಆ 8 ಮೀಟರ್ ಬದಲಾಗಿ 6.5 ಮೀಟರ್ ತುಂಬಿದ್ದಾರೆ. 6.5 ಮೀಟರ್ ಯಾಕೆ ತುಂಬಿದ್ರೆ ಅವ್ರು ಬೇರೆ ಬೇರೆ ಕಾರಣಗಳಿರ್ತಾರೆ. ಆ ಕಾರಣಗಳು ಮುಖ್ಯ ಅಲ್ಲ. 8 ಮೀಟರ್ಗಿಂತ ಹೆಚ್ಚು ನೀರು ಯಾಕೆ ತುಂಬಲಿಲ್ಲ, ಅದು ನಗರಸಭೆ ಆಡಳಿತ ಮಂಡಳಿಯ ಕೌನ್ಸಿಲರ್ಗಳ ಅಧಿಕಾರಿಗಳ ಅವ್ರ ವೈಫಲ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಸಿನ್ನೂರಿನಲ್ಲಿ ಈ ಮೆಣಸಿನಕಾಯಿ ಕೋಲ್ಡ್ ಇದೆಯಲ್ಲ, ಕೋಲ್ಡ್ ಸ್ಟೋರೇಜ್ ಇದೆಯಲ್ಲ ಕುಷ್ಟಗಿ ರೋಡಿಗೆ, ಅಲ್ಲಿ ಅದು ಮಲ್ಲಗೌಡ್ರ ಗೋಡೌನು ಮತ್ತೆ ಅಲ್ಲಿ ಶರಣೇಗೌಡ್ರ ಗೋಡೌನು ಅದಾವಲ್ಲ, ಅಲ್ಲಿ ಕೋಲ್ಡ್ ಸ್ಟೋರೇಜ್ ಪಕ್ಕದಲ್ಲಿ ಈ ತುರಿವಾಳ ಕೆರೆಯಿಂದ ಬರುವಂತ ರೈಸಿಂಗ್ ಪೈಪಿಗೆ ಸುಮಾರು ಒಂದು 2.5 ಇಂಚ್ ನೀರು ಸತತವಾಗಿ ವರ್ಷಗಟ್ಟಲೆ ಹೋಗಿದೆ ಅಂತ ಹೇಳ್ತಾರೆ ಅಕ್ಕಪಕ್ಕದವರು. ವರ್ಷಗಟ್ಟಲೆ ಹೋಗಿದೆ. ಈಗ ಪಕ್ಕದವರು ನೆಲ್ ಬಡ್ದಿದ್ದಾರೆ ಅಂತ ಹಲವಾರು ಬಾರಿ ಅಂತ ಹೇಳಿದ್ರೆ ಮುನ್ಸಿಪಾಲಿಟಿ ಹೇಳಿದ್ರೆ ಮುನ್ಸಿಪಾಲಿಟಿ ಅಧಿಕಾರಿಗಳು ಬಂದು ಹೋಗಿದ್ರು ಹೊರತು ಅದನ್ನ ಯಾರು ಮುಚ್ಚಿಲ್ಲ. ಹಂಗೆ 20 ಮೀಟರ್ ಹೊಡಿತು. ಆ ನೀರು ಇವತ್ತು ನೀರಿನ ಸಮಸ್ಯೆ ಉದ್ಭವಿಸಿದೆ ಅನ್ನುವಂತ ಎರಡನೇ ವೈಫಲ್ಯತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇಸಿಗೆ ದಿನಗಳಲ್ಲಿ